ಒಂದನೇ ದಿನ ಫಸ್ಟ್ ಡೇ. ಮೊದಲ ಅಭ್ಯಾಸ ಕಲಿಯೋಣ. ಇಂಗ್ಲಿಷ್ನಲ್ಲಿ ಸಂಬೋಧನಾ ಕ್ರಮ. ಬನ್ನಿ ಇಂದು ಮೊದಲ ದಿನ ಸಂಬೋಧನಾ ಕ್ರಮದಿಂದ ಪ್ರಾರಂಭಿಸೋಣ. ಭಾರತದಲ್ಲಿ ಎಲ್ಲ ಸಮಯದಲ್ಲೂ ನಾವು ಒಬ್ಬರನ್ನೊಬ್ಬರು ಕಂಡಾಗ ನಮಸ್ತೆ ಅಥವಾ ನಮಸ್ಕಾರ ಅನ್ನುತ್ತೇವೆ. ನಮ್ಮ ಮುಸಲ್ಮಾನ್ ಸೋದರರು ಅಸ್ಸಲಾಂ ಅಲೈಕುಂ ಎನ್ನುವರು. ಸಿಖ್ ಸೋದರರು ಪರಸ್ಪರ ಸತ್ ಶ್ರೀ ಅಕಾಲ್ ಎಂದು ಹೇಳುವರು. ಆದರೆ ಇಂಗ್ಲಿಷ್ನಲ್ಲಿ ಹಾಗಿಲ್ಲ. ಇಂಗ್ಲಿಷ್ನಲ್ಲಿ ನಮಸ್ತೆ ಹೇಳಲು ದಿನದ ಬೇರೆ ಬೇರೆ ವೇಳೆಯಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬಳಸುವುದು ಪದ್ಧತಿ. ಅದನ್ನು ಅಭ್ಯಾಸ ಮಾಡಬೇಕು. ಸಂಭಾಷಣೆಯಲ್ಲಿ ಅಭಿವಂದನಾ ವಾಕ್ಯಗಳು. ನಮಗಿಂತ ದೊಡ್ಡವರು, ಸಂಬಂಧಿಗಳು ಅಥವಾ ಉನ್ನತ ಸ್ಥಾನದಲ್ಲಿರುವ ಅಧಿಕಾರಿಗಳೊಂದಿಗೆ ಹೇಗೆ ಮಾತನಾಡುವುದು ಎಂದು ಕಲಿಯೋಣ ಬನ್ನಿ. ಬೆಳಿಗ್ಗೆಯಿಂದ ಮಧ್ಯಾಹ್ನ 12ರವರೆಗೆ ಹೇಗೆ ಮಾತನಾಡುವುದು ಎಂದು ಹೇಳುತ್ತೇನೆ. ಅಜ್ಜ, ನಮಸ್ಕಾರ, ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಪಾ. ಅಜ್ಜ, ನಮಸ್ಕಾರ, ಗುಡ್ ಮಾರ್ನಿಂಗ್ ಗ್ರ್ಯಾಂಡ್ ಪಾ. ಅಪ್ಪ, ನಮಸ್ಕಾರ, ಗುಡ್ ಮಾರ್ನಿಂಗ್ ಡ್ಯಾಡ್. ನಮಸ್ಕಾರ ಮಹನೀಯರೇ ಅಥವಾ ಸ್ವಾಮಿ, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಮಹನೀಯರೇ ಅಥವಾ ಸ್ವಾಮಿ, ಗುಡ್ ಮಾರ್ನಿಂಗ್ ಸರ್. ಈಗ ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ. ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ. ನಮಸ್ಕಾರ ಅಜ್ಜಿ, ಗುಡ್ ಆಫ್ಟರ್ನೂನ್ ಗ್ರ್ಯಾಂಡ್ ಮಾ. ನಮಸ್ಕಾರ ಅಮ್ಮ, ಗುಡ್ ಆಫ್ಟರ್ನೂನ್ ಮಮ್ಮಿ. ನಮಸ್ಕಾರ ಮಗಳೇ, ಗುಡ್ ಆಫ್ಟರ್ನೂನ್ ಡಿಯರ್. ಈಗ ಸಂಜೆ 5ರ ನಂತರ. ಎಷ್ಟು? ಸಂಜೆ 5ರ ನಂತರ. ನಮಸ್ಕಾರ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ. ಗುಡ್ ಈವ್ನಿಂಗ್ ಅಂಕಲ್. ನಮಸ್ಕಾರ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ, ಮಾವ. ಈ ಥರ ಹೇಳಲಿಕ್ಕೆ ಗುಡ್ ಈವ್ನಿಂಗ್ ಅಂಕಲ್. ನಮಸ್ಕಾರ ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆ. ಗುಡ್ ಈವ್ನಿಂಗ್ ಆಂಟಿ. ನಮಸ್ಕಾರ ಮಗು, ಗುಡ್ ಈವ್ನಿಂಗ್ ಡಿಯರ್. ಈಗ ರಾತ್ರಿ ಬೀಳ್ಕೊಡುವಾಗ. ಶುಭರಾತ್ರಿ, ಗುಡ್ ನೈಟ್. ಶುಭರಾತ್ರಿ, ಗುಡ್ ನೈಟ್. ಸುಮಧುರ ಸ್ವಪ್ನಗಳು ಪ್ರಿಯೆ ಅಥವಾ ಮಗನೇ ಮಗಳೇ. ಸ್ವೀಟ್ ಡ್ರೀಮ್ಸ್ ಡಾರ್ಲಿಂಗ್ಸ್. ಸುಮಧುರ ಸ್ವಪ್ನಗಳು ಪ್ರಿಯೆ ಅಥವಾ ಮಗನೇ ಅಥವಾ ಮಗಳೇ. ಸ್ವೀಟ್ ಡ್ರೀಮ್ ಡಾರ್ಲಿಂಗ್. ದಿನದ ಯಾವುದೇ ವೇಳೆಯಲ್ಲಿ. ಸ್ವಾಮಿ ನಿನಗೆ ಶುಭವಾಗಲಿ. ಗುಡ್ ಡೇ ಟು ಯು ಸರ್. ಸ್ವಾಮಿ ನಿಮಗೆ ಶುಭವಾಗಲಿ. ಗುಡ್ ಡೇ ಟು ಯು ಸರ್. ಭೇಟಿಯಾದಾಗ. ಯಾರಾದರೂ ಒಬ್ಬರು ಭೇಟಿಯಾದಾಗ. ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು. ಪ್ಲೆಸರ್ ಟು ಮೀ. ನಿಮ್ಮನ್ನು ಕಂಡು ಬಹಳ ಸಂತೋಷವಾಯಿತು. ಪ್ಲೆಸರ್ ಟು ಮೀಟ್ ಯು. ಪ್ಲೆಸರ್ ಟು ಮೀಟ್ ಯು. ಯಾವುದೇ ಸಮಯದಲ್ಲಿ ತಮ್ಮ ಮಿತ್ರರ ಅಥವಾ ಸಮಾನ ವಯಸ್ಸಿನವರ ಜೊತೆ. ಹಾಯ್ ರಾಧಾ, ಹಾಯ್ ರಾಧಾ. ಹಾಯ್ ಆನಂದ್, ಹಾಯ್ ಆನಂದ್. ಹೆಲೋ ಅಂಕಲ್, ಹೆಲೋ ಅಂಕಲ್. ಹೆಲೋ ನಿತ್ಯ, ಹೆಲೋ ನಿತ್ಯ. ಹೆಲೋ ರಾಮ್, ಹೆಲೋ ರಾಮ್. ಹೆಲೋ ಶ್ರೀಮತಿ ಶೆಟ್ಟಿ, ಹೆಲೋ ಮಿಸ್ಸಸ್ ಶೆಟ್ಟಿ ಅಂತ ಹೇಳಬಹುದು. ಸೂಚನೆ: ಸಂಬಂಧವು ಅಸಾಂಪ್ರದಾಯಿಕವಾಗಿದ್ದಲ್ಲಿ ನಮಗಿಂತಲೂ ದೊಡ್ಡವರೊಂದಿಗೂ ಸಹ ಹೆಲೋ ಮತ್ತು ಹಾಯ್ ಎಂದು ಪ್ರಯೋಗಿಸಬಹುದು. ಬೀಳ್ಕೊಡುವ ವೇಳೆಯಲ್ಲಿ. ಒಳ್ಳೆಯದು, ಹೋಗಿ ಬನ್ನಿ ಮಕ್ಕಳೇ. ಗುಡ್ ಬೈ ಚಿಲ್ಡ್ರನ್. ಒಳ್ಳೆಯದು, ಹೋಗಿ ಬನ್ನಿ ಮಕ್ಕಳೇ. ಗುಡ್ ಬೈ ಚಿಲ್ಡ್ರನ್. ನೀವು ಹೋಗಿ ಬನ್ನಿ. ಬಾಯ್ ಬಾಯ್. ನೀವು ಹೋಗಿ ಬನ್ನಿ. ಬಾಯ್ ಬಾಯ್. ಹೋಗಿ ಬಾ ಪ್ರಿಯೆ. ಫೇರ್ವೆಲ್ ಡಿಯರ್. ಹೋಗಿ ಬಾ ಪ್ರಿಯೆ. ಫೇರ್ವೆಲ್ ಡಿಯರ್. ಒಳ್ಳೆಯದು, ಪುನಃ ಭೇಟಿಯಾಗೋಣ. ಬಾಯ್, ಸಿ ಯು. ಸೋ ಲಾಂಗ್. ಒಳ್ಳೆಯದು, ಪುನಃ ಭೇಟಿಯಾಗೋಣ. ಬಾಯ್, ಸಿ ಯು. ಸೋ ಲಾಂಗ್. ನೆನಪಿಡಬೇಕಾದ ಅಂಶಗಳು. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಸಂಬೋಧನೆಯ ವ್ಯತ್ಯಾಸಗಳು. ಇಂಗ್ಲಿಷ್ನಲ್ಲಿ ಗ್ರ್ಯಾಂಡ್ ಫಾದರ್. ಇದರ ಸಂಕ್ಷಿಪ್ತ ರೂಪ ಗ್ರ್ಯಾಂಡ್ ಪಾ. ಫಾದರ್ಗೆ ಡ್ಯಾಡ್ ಅಥವಾ ಡ್ಯಾಡಿ ಶಬ್ದಗಳ ಪ್ರಯೋಗವಿದೆ.
ಗ್ರ್ಯಾಂಡ್ ಮದರ್ಗೆ ಸಂಕ್ಷಿಪ್ತವಾಗಿ ಗ್ರ್ಯಾಂಡ್ಮಾ ಎನ್ನುತ್ತಾರೆ. ಮದರ್ಗೆ ಮಾಮ್ ಅಥವಾ ಮಮ್ಮಿ ಶಬ್ದವನ್ನು ಉಪಯೋಗಿಸುವರು. ಇಂಗ್ಲಿಷ್ನಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಸೋದರ ಮಾವ ಎಲ್ಲರಿಗೂ ಅಂಕಲ್ ಎನ್ನುತ್ತಾರೆ. ಎರಡನೇದು, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ, ಸೋದರತ್ತೆ ಎಲ್ಲರಿಗೂ ಆಂಟಿ ಎಂದು ಕರೆಯುತ್ತಾರೆ. ಯಾವುದೇ ಪುರುಷನನ್ನಾಗಲಿ ಗೌರವದಿಂದ ಕರೆಯಲು ಸರ್ ಎಂದು ಶಬ್ದವನ್ನು ಬಳಸಲಾಗುವುದು. ಯಾವುದೇ ಮಹಿಳೆಯನ್ನಾಗಲಿ ಗೌರವದಿಂದ ಕರೆಯಲು ಮೇಡಮ್ ಎಂಬ ಶಬ್ದವನ್ನು ಬಳಸಲಾಗುವುದು. ಚಿಕ್ಕಪ್ಪನ ಮಗ ಅಥವಾ ಮಗಳು, ದೊಡ್ಡಪ್ಪನ ಮಗ ಅಥವಾ ಮಗಳು, ಮಾವನ ಮಗ ಅಥವಾ ಮಗಳು, ಸೋದರ ಮಾವನ ಮಗ ಅಥವಾ ಮಗಳು ಯಾರೇ ಆಗಲಿ ಎಲ್ಲರಿಗೂ ಕಸಿನ್ ಎಂದೇ ಹೇಳುತ್ತಾರೆ. ವಿವಾಹಿತ ಮಹಿಳೆಯರ ಹೆಸರಿನ ಅಥವಾ ಉಪನಾಮದ ಮೊದಲ ಅಕ್ಷರದ ಮುನ್ನ ಶ್ರೀಮತಿ, ಮಿಸ್ಸಸ್ ಎಂಬ ಶಬ್ದವನ್ನು, ಅದೇ ರೀತಿ ಅವಿವಾಹಿತ ಮಹಿಳೆಯರಿಗೆ ಮಿಸ್ ಎಂಬ ಶಬ್ದವನ್ನು ಬಳಸಲಾಗುವುದು. ವಿವಾಹಿತ ಅಥವಾ ಅವಿವಾಹಿತ ಯಾರೇ ಸ್ತ್ರೀ ಮಹಿಳೆಯರು ಹೆಸರಿನ ಅಥವಾ ಉಪನಾಮದ ಮೊದಲ ಅಕ್ಷರದ ಮುನ್ನ ಮಿಸ್ ಎಂಬ ಶಬ್ದವನ್ನು ಬಳಸಲಾಗುವುದು.